ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಸೊ ನಮ್ಮ ಸಂಡೇ ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಫಸ್ಟ್ ಆಫ್ ಆಲ್ ರಜದ ದಿನ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದು. ಎದ್ದ ಮೇಲೆ ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಡಿಸೈಡ್ ಮಾಡ್ತಾ ಕೂತ್ವಿ. ನಮ್ಮ ಪುಟಾಣಿ ಎಲ್ಲೋಗಿದ್ದಾಳೆ ಅಂತ ಯೋಚನೆ ಮಾಡ್ತಾಯಿದ್ರೆ ಅವಳು ತಾತ ಮನೆಗೆ ಹೋಗಿದ್ದಾಳೆ ತುಮಕೂರಿಗೆ. ಸೊ ಅಮ್ಮ ಬಂದಿದ್ದರು, ಹಾಗೆ ಅವಳನ್ನ ಊರಿಗೆ ಕರ್ಕೊಂಡೋಗಿದ್ದಾರೆ. ಸೊ ಇದು ಫೈನಲಿ ತುಂಬ ದಿನಗಳಾದಮೇಲೆ ಒಂದು ಸಂಡೇ ಎಂಟೈರ್ಲಿ ನಮಗೆ ಸಿಕ್ಕಿರುವಂಥ ದಿನ. ನನಗೆ ಉಪ್ಪಿಟ್ಟು ಮಾಡೋ ಪ್ಲ್ಯಾನ್ ಇತ್ತು, ಬಟ್ ರಾಘುಗೆ ಬಿರಿಯಾನಿ ತಿನ್ಬೇಕು ಅನ್ನಿಸ್ತಿದೆ ಅಂತ ಹೇಳಿದ್ರು. ಹಾಗಾಗಿ ಬಿರಿಯಾನಿಗೆ ಏನೇನು ಬೇಕು ಅದನ್ನೆಲ್ಲ ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಚಿಕನ್ ಮತ್ತು ಎಗ್ಸ್ ಏನು ಆರ್ಡರ್ ಮಾಡಿದ್ವಿ ಅದೇ ಬರಲಿಲ್ಲ. ಏನೋ ಮಿಸ್ಟೇಕ್ ಆಗಿ ಕ್ಯಾನ್ಸಲ್ ಆಗಿತ್ತು. ಹಾಗಾಗಿ ಚಿಕನ್ನ ಮತ್ತೆ ಆರ್ಡರ್ ಮಾಡಿ ಹಾಗೆ ಮಾತಾಡಿಕೊಂಡು ಸ್ವಲ್ಪ ಮ್ಯೂಸಿಕ್ ಕೇಳಿಕೊಂಡು ಕಾಲ ಕಳೆದ್ವಿ ಚಿಕನ್ ಬರೋವರೆಗೂ. ಏನು ಬಿರಿಯಾನಿ ನಾನು ಮಾಡ್ತಿರೋದು ಗ್ರೀನ್ ಕಲರ್, ಅಂದರೆ ದೊನ್ನೆ ಬಿರಿಯಾನಿ ಏನಿರುತ್ತೆ ಆ ರೆಸಿಪಿ ಫಾಲೋ ಮಾಡ್ತಾ ಇದ್ದೀನಿ. ತುಂಬ ದಿನಗಳಾದಮೇಲೆ ಈ ಥರದ್ದು ಒಂದು ನಮಗೆ ಟೈಮ್ ಸಿಕ್ಕಿದ್ದು, ಇಷ್ಟು ಫ್ರೀಯಾಗಿ ಕೂತ್ಕೊಂಡು ಮಾತಾಡೋದಕ್ಕೆ. ಅಷ್ಟರಲ್ಲಿ ಚಿಕನ್ ಕೂಡ ಬಂತು. ಸೊ ಆಲ್ರೆಡಿ ಲೇಟ್ ಆಗಿತ್ತು, ಹಾಗಾಗಿ ಬೇಗ ಚಿಕನ್ ಎಲ್ಲ ಕ್ಲೀನ್ ಮಾಡಿ ಮ್ಯಾರಿನೇಷನ್ ಏನು ಮಾಡಿಡಬೇಕಿತ್ತು ಅದನ್ನು ನಾನು ಫಸ್ಟ್ ಮಾಡಿಕೊಂಡೆ. ಅದಾದಮೇಲೆ ಏನು ರುಬ್ಬೋದೆಲ್ಲ ಇತ್ತು, ಸ್ವಲ್ಪ ಮಸಾಲೆ ಪೇಸ್ಟ್ ಮಾಡ್ಕೋಬೇಕಿತ್ತು, ಅದ್ರ ಕಡೆಗೆ ನನ್ನ ಗಮನ ಇತ್ತು. ತೊಳೆದಿಟ್ಟಿರೋ ಪಾತ್ರೆಗಳೇನಿತ್ತು ಅದನ್ನೆಲ್ಲ ರಾಘು ಜೋಡಿಸಿಟ್ರು. ಸೊ ಇವತ್ತು ನಾವಿಬ್ಬರು ತುಂಬ ಟೈಮ್ ಕಿಚನಲ್ಲೇ ಸ್ಪೆಂಡ್ ಮಾಡಿದ್ವಿ. ಇತ್ತೀಚೆಗೆ ನಾನು ಅಷ್ಟಾಗಿ ಅಡುಗೆ ಮಾಡೋದಿಲ್ಲ, ಯಾಕಂದರೆ ನಮ್ಮ ಮನೇಲಿ ಈಗ ಕುಕ್ ಬರ್ತಾರೆ. ಆ ಪುಟಾಣಿ ಬಂದಮೇಲೆ ನನಗೆ ಅಷ್ಟಾಗಿ ಟೈಮ್ ಸಿಗ್ತಾ ಇಲ್ಲ. ಸೊ ಈ ಸಂಡೇ ಎಂಟೈರ್ಲಿ ನನ್ನ ಅಡುಗೆ ಆಗಿದ್ದರಿಂದ ತುಂಬ ಹೊತ್ತು ಕಿಚನಲ್ಲೇ ಸ್ಪೆಂಡ್ ಮಾಡಿದ್ವಿ. ಬಿರಿಯಾನಿ ರೆಡಿ ಆದಮೇಲೆ ನಾವು ಕ್ವಿಕ್ಕಾಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ. ಊಟ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಸೊ ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು. ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸ್ಕೊಂಡು ನಾವು ಊಟ ಶುರು ಮಾಡಿದ್ವಿ. ಸೊ ಇತ್ತೀಚೆಗೆ ಸ್ವಲ್ಪ ಬಿಗ್ ಬಾಸ್ ಕೂಡ ನೋಡ್ತಾ ಇದ್ದೀವಿ ಟೈಮ್ ಸಿಕ್ಕಾಗ. ಸೊ ಹಾಗೆ ಅಲ್ಲೇ ಡೈನಿಂಗ್ ಟೇಬಲ್ ಹತ್ರ ಟ್ಯಾಬಲ್ಲಿ ಸ್ವಲ್ಪ ಬಿಗ್ ಬಾಸ್ ಕೂಡ ನೋಡಿದ್ವಿ. ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಾಗಿತ್ತು. ಐ ಥಿಂಕ್ ದಿಸ್ ರೆಸಿಪಿ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಸೋ ಮೆನಿ ಟೈಮ್ಸ್. ಸೊ ಈ ರೆಸಿಪಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ತುಂಬ ಚೆನ್ನಾಗಾಗುತ್ತೆ, ಪ್ರತಿ ಸರಿ ಮಾಡಿದಾಗಲೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿ ನನಗೆ ಕೊಟ್ಟಿದ್ದು ನಮಿತಾ ಅಕ್ಕ. ಸೊ ಶೌಟ್ ಔಟ್ ಟು ಹರ್. ಆಲ್ರೆಡಿ ನಾನು ನನ್ನ ಫ್ಯಾಮಿಲಿಲಿರೋ ಎಲ್ರಿಗೂ ಇದನ್ನು ಮಾಡಿ ತಿನ್ನಿಸ್ಬಿಟ್ಟಿದ್ದೀನಿ ಆ್ಯಂಡ್ ಎಲ್ರಿಗೂ ತುಂಬ ಇಷ್ಟ ಆಗಿದೆ. ಸೊ ಒಳ್ಳೆ ಊಟ ತಿನ್ಕೊಂಡು ಬಿಗ್ ಬಾಸ್ ನೋಡಿಕೊಂಡು ನಮ್ಮ ಲಂಚ್ನ ಮುಗಿಸ್ಕೊಂಡ್ವಿ. ಸ್ವಲ್ಪ ಹೊತ್ತು ಒಂದು ನ್ಯಾಪ್ ತಗೊಂಡು ಸಂಜೆ ರಾಘು ಹಾಸ್ಪಿಟಲ್ ಹೋಗಬೇಕಿತ್ತು ರೌಂಡ್ಸ್ ಮಾಡೋದಕ್ಕೆ. ಸೊ ಅವರು ಆ ಕಡೆ ಹೊರಟರು. ಆ್ಯಂಡ್ ಮಧ್ಯಾಹ್ನ ಒಂದು ಪಾರ್ಸೆಲ್ ಬಂದಿತ್ತು. ಇದು ಪುಟಾಣಿಗೆ ಅಂತ ನಾನು ಆರ್ಡರ್ ಮಾಡಿದ್ದು ರ್ಯಾಬಿಟ್ಯಾಟ್ ಅನ್ನುವಂತಹ ಪ್ಲ್ಯಾಟ್ಫಾರ್ಮಿಂದ. ಕಸ್ಟಮೈಸ್ ಮಾಡಿಸಿದ್ದು, ಅಂದರೆ ವಿಸ್ಮಯ ಅಂತ ಅವಳ ಹೆಸರು ಇದೆ, ಬಾಟಲ್ ಮತ್ತು ಟಿಫಿನ್ ಬಾಕ್ಸ್ ಎರಡರ ಮೇಲೂ. ಅವಳು ಇತ್ತೀಚೆಗಷ್ಟೇ ಪ್ಲೇ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದಾಳೆ, ಪ್ರೀ ಸ್ಕೂಲ್. ಸೊ ಇದು ಸ್ಟೇನ್ಲೆಸ್ ಸ್ಟೀಲ್ ಆಗಿದ್ದರಿಂದ ಬೆಟರ್ ಆಪ್ಷನ್ ಅಂತ ಆರ್ಡರ್ ಮಾಡಿದ್ದೆ.
ಆ್ಯಂಡ್ ನನಗೆ ಒಂದು ಸ್ವಲ್ಪ ಕೆಲಸ ಇತ್ತು. ಸೊ ಆ ಕೆಲಸನ ಮುಗಿಸ್ಕೊಂಡು ನಾನು ಟೀ ಮಾಡೋದಕ್ಕೆ ಅಂತ ಹೊರಟೆ. ಜಾಸ್ತಿ ಚಳಿನ ಅಷ್ಟರಲ್ಲಿ ರಾಘು ಕೂಡ ಮನೆಗೆ ಬಂದರು. ಸೊ ಟೀ ಕುಡ್ಕೊಂಡು ಇನ್ನೊಂದು ಸರಿ ಪುಟಾಣಿಗೆ ವಿಡಿಯೋ ಕಾಲ್ ಮಾಡಿದ್ವಿ. ಪುಟಾಣಿ ಇಲ್ಲದೆ ಖಂಡಿತವಾಗ್ಲೂ ಮನೆ ಖಾಲಿ ಖಾಲಿ ಅನಿಸುತ್ತೆ. ಬಟ್ ಅವಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾಳೆ ಅವ್ರ ತಾತ ಮಾಮ ಜೊತೆ. ನಮಗೂ ಇದು ಒಂದು ಬ್ರೇಕ್ ಬೇಕಿತ್ತು. ಒಂದು ಸ್ವಲ್ಪ ಹೊತ್ತಾದಮೇಲೆ ನಾವು ಬಿಸಿ ಬಿಸಿ ಚಾಟ್ಸ್ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ವಿ. ಬೆಂಗಳೂರಿನ ವೆದರ್ ಅಂತೂ ಸಿಕ್ಕಾಪಟ್ಟೆ ಚಳಿ ಇದೆ. ಮನೆಯಿಂದ ಹೊರಗಡೆ ಹೋಗೋದೇ ತುಂಬ ಕಷ್ಟವಾಗಿದೆ. ಬಟ್ ಚಾಟ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇದ್ದಿದ್ದರಿಂದ ನಾವು ಹೊರಟ್ವಿ. ಸೊ ಇದು ನಮ್ಮ ಮನೆ ಹತ್ರನೇ ರೀಸೆಂಟಾಗಿ ಓಪನ್ ಆಗಿರುವಂತಹ ಜಾಗ. ಸೊ ಇಲ್ಲಿ ನಾವು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಹಾಗಾಗಿ ಮಸಾಲೆ ಪುರಿ ಮತ್ತು ಸೇವ್ ಪುರಿ ತೊಗೊಂಡಿದ್ವಿ. ಟೇಸ್ಟ್ ವಾಸ್ ಓಕೆ, ಗುಡ್. ಸೊ ಅದನ್ನು ತಿಂದ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಅಂದರೆ ಪೋಲಾರ್ ಬೇರ್ ಕಡೆ ಹೊರಟ್ವಿ. ಐ ನೋ ವೆದರ್ಗೆ ಐಸ್ ಕ್ರೀಮ್, ಬಟ್ ನಮಗೆ ಐಸ್ ಕ್ರೀಮ್ ಅಂದರೆ ಅದು ಎಸ್ಪೆಷಲಿ ಪೋಲಾರ್ ಬೇರ್ ಐಸ್ ಕ್ರೀಮ್ ಅಂದರೆ ಏನೋ ಒಂಥರ ಸಾಫ್ಟ್ ಕಾರ್ನರ್ ಅಂತ ಹೇಳ್ಬೋದು. ಸೊ ಐಸ್ ಕ್ರೀಮ್ ತಿಂದ್ಕೊಂಡು ನಮ್ಮ ಸಂಡೇನ ಮುಗಿಸಿದ್ವಿ.